ಡೈರೆಕ್ಟ್ ಡೀಲ್ ಸುವರ್ಣ ನ್ಯೂಸ್ ಬಯಲು ಮಾಡಿರುವಂತಹ ಮತ್ತೊಂದು ಲೋಕಾಯುಕ್ತದಲ್ಲಿನ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಅಧಿಕಾರಿಯೊಬ್ಬ ಇನ್ನೊಂದು ವ್ಯಕ್ತಿಯೊಂದಿಗೆ ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಅವರೇ ಹಣವನ್ನ ಕೇಳಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು. ಎರಡು ಪ್ರಮುಖ ಹೆಸರುಗಳು ಇರುವಂತಹ ಹಿನ್ನೆಲೆಯಲ್ಲಿ ಆ ಸಿಡಿಯನ್ನ ಬಿಡುಗಡೆ ಮಾಡಲಾಯಿತು. ಆ ಬಿಡುಗಡೆ ಮಾಡುವ ಮುನ್ನ ಆ ವ್ಯಕ್ತಿ ಈಶ್ವರ್ ನಾಯಕ್ ಅವರನ್ನು ಸಂಪರ್ಕಿಸಿದಾಗ ಅವರು ಡೈರೆಕ್ಟ್ ಡೀಲ್ಗೆ ಇಳಿತಾರೆ ಸುವರ್ಣ ನ್ಯೂಸ್ನೊಂದಿಗೆ. ಈ ಸುದ್ದಿ ಪ್ರಸಾರವಾದಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯಿಸಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಅಂತ ಕೇಳೋಣ. SIT ಇದೆ, ಅಲ್ಲಿ ಹೋಗಿ ಹೇಳಿ. SIT ಇದೆಯಲ್ಲಪ್ಪ, ನಾವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದೀವಿ, ಅದ್ರ ಮುಂದೆ ಹೇಳಿ ಏನೇನಿದಾವೆ ಅವೆಲ್ಲ ಹೇಳಿ ಹೋಗಿ. SIT ಇದೆ, ಅಲ್ಲಿ ಹೋಗಿ ಹೇಳಿ. SIT ಇದೆಯಲ್ಲಪ್ಪ, ನಾವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದೀವಿ, ಅದ್ರ ಮುಂದೆ ಹೇಳಿ ಏನೇನಿದಾವೆ ಅವೆಲ್ಲ ಹೇಳಿ ಹೋಗಿ. SIT ಇದೆ, ಅಲ್ಲಿ ಹೋಗಿ ಹೇಳಿ. SIT ಇದೆಯಲ್ಲಪ್ಪ, ನಾವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದೀವಿ, ಅದ್ರ ಮುಂದೆ ಹೇಳಿ ಏನೇನಿದಾವೆ ಅವೆಲ್ಲ ಹೇಳಿ ಹೋಗಿ. ಸಂಭಾಷಣೆ ಆಗಿರುವಂತದ್ದು. SIT ಇದೆ, ಅಲ್ಲಿ ಹೋಗಿ ಹೇಳಿ. SIT ಇದೆಯಲ್ಲಪ್ಪ, ನಾವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದೀವಿ, ಅದ್ರ ಮುಂದೆ ಹೇಳಿ ಏನೇನಿದಾವೆ ಅವೆಲ್ಲ ಹೇಳಿ ಹೋಗಿ. SIT ಇದೆ, ಅಲ್ಲಿ ಹೋಗಿ ಹೇಳಿ. SIT ಇದೆಯಲ್ಲಪ್ಪ, ನಾವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದೀವಿ, ಅದ್ರ ಮುಂದೆ ಹೇಳಿ ಏನೇನಿದಾವೆ ಅವೆಲ್ಲ ಹೇಳಿ ಹೋಗಿ. SIT ಇದೆ, ಅಲ್ಲಿ ಹೋಗಿ ಹೇಳಿ. SIT ಇದೆಯಲ್ಲಪ್ಪ, ನಾವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದೀವಿ, ಅದ್ರ ಮುಂದೆ ಹೇಳಿ ಏನೇನಿದಾವೆ ಅವೆಲ್ಲ ಹೇಳಿ ಹೋಗಿ.